ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೆಂಗದಿರಿ? ಆರಾಮದಿರಿ? ನಾವು ಕೂಡ ಆರಾಮದೀವಿ ನೋಡ್ರಿ ಫ್ರೆಂಡ್ಸ್. ಬರ್ರಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಇಲ್ಲಿ ನೋಡ್ರಿ, ಸಂಜೆ ಮಾಡಿ ಬಜ್ಜಿ ಮಾಡಿದಲ್ಲ, ಅವು ಬಜ್ಜಿ ಜಾಸ್ತಿ ಉಳ್ದವ್ರಿ, ಯಾರೂ ಜಾಸ್ತಿ ತಿಂದೇ ಇಲ್ಲ. ಅದಕ್ಕೆ ಈಗ ತಂಗಳದಾಗ್ಯಾವ, ಈಗ ಯಾರು ತಿನ್ಬೇಕು? ಅದಕ್ಕಾಗಿ ಈಕೇನು ಕಟ್ ಬಜ್ಜಿ ಅಂತಾರಲ್ರಿ, ಕಟ್ ಬಜ್ಜಿ ಮಾಡಾಕತ್ತೀನಿ ನೋಡ್ರಿ. ಇಲ್ಲಿ ನೋಡ್ರಿ, ಇವೆಲ್ಲ ಚಾಕುಲೆ ಬಜ್ಜಿ ಕಟ್ ಮಾಡೀನಿ. ಈ ರೀತಿ ಕಟ್ ಮಾಡಿ ಹಿಂಗೆ ಇದೆ ಎಣ್ಣೆಯಾಗೇ ಕರಿಯಾಕತ್ತೀನಿ ನೋಡ್ರಿ. ಜಾಸ್ತಿ ಉಳಿದ ಬಜ್ಜಿ ಅದ್ರ ಸಂಬಂಧ ಮಸ್ತ್ ಆತಾವ ನೋಡ್ರಿ ಈ ರೀತಿ ಮಾಡೋದು. ಚಿನ್ನು ಬಿಸಾಲಿಗೆ ತಯಾರಾಗ್ಯಾಡ್ರಿ ಈಗ. ನಾನು ಹಿಟ್ಟು ನಾದಿಟ್ಟಿದ್ರಿ, ಆ ಕಡೆ ಸೆಗಡಿ ಮ್ಯಾಗ ಹೆಸರು ಕುದಿಯಾಕಿರಿ. ಹೆಸರು ಎಡ್ಡಿ ಪಲ್ಯ ಮಾಡ್ಬೇಕಂತ ಹೇಳಿ ಬಾರ ಚಿನ್ನು ರೇಬಿನ್ ಕಟ್ತು ಬಾ. ಹಿಂಗೆ ಚಿನ್ನು ಸಾಲಿಗೆ ಲೇಟ್ ಒಂದು ಆಗ್ತದಲ್ರಿ. ಅಲ್ಲಿನ ಒಂದು 2,000 ಪೈಪ್ ಹಾಸೋದು, ಡ್ರಿಪ್ಪಿನ ಪೈಪ. ಅವು ಡ್ರಿಪ್ಪಿನ ಪೈಪ್ ಹಾಸಿ ಬಂದ ಸೋಡೋ ಹಾಕಿ ಹಾಸಿ ಬನ್ನಿ ಚಿನ್ನು. ನೀರ ಕೊಟ್ಟು ಬಾ, ರೇಬಿನ್ ಕಟ್ತು ಬಾ. ನಿನಗೆ ಇವತ್ತು ಹೊಡೆಯಲ್ಲ, ಹಂಗೆ ಚಪಾತಿ ಮಾಡಿ ಕೊಡ್ಬೇಕು. ಒಟ್ಟು ಟೈಮ್ ಇಲ್ರಿ ಈಗ. ಕೇರ್ ಒಂದಂದು ಇಲ್ಲ ನೋಡ್ರಿ. ಎದ್ದು ಅಭ್ಯಾಸ ರಾತ್ರಿ ಇಟ್ಟು ಹೋಮ್ವರ್ಕ್ ಕೇಳ್ತಾಳ, ಮುಂಜಾನೆ ಹೇಳೋಣ ಹೋಮ್ವರ್ಕ್ ಕೇಳ್ತಾಳ. ರಾತ್ರಿ ಬರ್ದು ಮುಗಿಸೋದೇ ಇಲ್ಲ. ಮುಂಜಾನೆ ಎದ್ದು ಒಂದಂದು ಮಾಡೋದಿಲ್ಲ ನೋಡ್ರಿ. ನಮ್ಮ ಬೈಲಾರ್ದು ಏನು ಮಾಡ್ತಾವ. ಇಲ್ಲ ಮತ್ತೆ ಸಿಗ್ತೀನಿ ರೀ. ಇವತ್ತಿನ ಪೂಜೆ ಸಾವು ಮಾಡ್ಯಾವ ನೋಡ್ರಿ. ದಾಸ್ವಾಳ ಹೂವು ಆಗಿವು ಚೆಂದಾಗಿ. ಸೇವಂತಿ ಹೂವು, ದಾಸ್ವಾಳ ಹೂವು ತಂದು ಎರ್ಸ್ಯಾಳ. ಅವು ಚೆಂಡು ಒಂದು ಸ್ವಲ್ಪ ಆತಾವಲ್ರಿ, ಅದಕ್ಕೆ ತಂದಿಲ್ಲ ನಾವು ಇವತ್ತಿನ ಪೂಜೆ ಈ ರೀತಿ ಇತ್ತು ನೋಡ್ರಿ. ಕೆಂದು ಆಧಾರ್ ಕಾರ್ಡಿಂದು ಕಾಗದ ಬಂದತ್ರಿ ಇವತ್ತು. ಈಗ ಹೋಗ್ತಾರ್ರಿ, ತಯಾರಾಗಕತ್ತಾವ. ಊರಿಗೆ ಹೋಗ್ಬಿಡ್ವ ಇವತ್ತು? ಹೋತಿ ನಾಳೆಗೆ ಅದು ಹೋಗತಿ. ಇವತ್ತು ಯಾರು ಒಯ್ಯವ್ರು ನಿನಗೆ? ಡೈರೆಕ್ಟ್ ಇರ್ಲಿಕ್ಕೆ ಒಬ್ಬಕ್ಕೆ ಹೆಂಗೆ ಹೋಗ್ತೀವ? ಬಸ್ಸಿಗೆ ಈಗ ಬಸ್ಸರ ಎಲ್ಲಿ ಚಾರಕ್ಕೆ ಇರ್ತದ, ಈಗ ಎಲ್ಲಿ ಅನ್ಸುತ್ತೆ. ಚಾರಕ್ಕೆ ಇರ್ತದ ಬಸ್. ಮನ್ಸು ಬರ್ಲಾಗ್ಯದ ಮನ್ಯಾಗ. ಮತ್ತು ಹೋಗ್ತಾನೆ ಎಲ್ಲತ್ತಿದೆಲ್ಲ. ಹ್ಯಾಂಗ ಮಾಡ್ತಾನೆ ಯಾರಿಕೊನು. ಬಿಟ್ಟು ಬಂದಂದ್ರೆ ಬರ್ಲಿಕ್ಕ ಒಬ್ಬಕ್ಕೆ ಹೆಂಗೆ ಹೋಗ್ತೀವ? ಊಟ ಅದೆಲ್ಲ ಮುಗಿಸಿವ್ರಿ. ಹೆಸರು ಕಾರ್ಬೇ ಮಾಡಿದ್ದೀವತ್ತ.
ಹೆಸರು ಖಾರಬೇಳೆ ಟಮಾಟೆ ಚಟ್ನಿ ಚಪಾತಿ ಮತ್ತು ಅವು ಬಜ್ಜಿ ಇದ್ದು ನಿನ್ನಿನ ಕಟ್ ಬಜ್ಜಿ ಹುರಿದಿನಲ್ರಿ ಅವನು ಎಲ್ಲರೂ ತಿಂದರು. ಮತ್ತು ಕರ್ದಂಟ ಚೂಡದವ ಇಷ್ಟು ತಿನ್ನೋರು ತಿಂದರು. ಎಲ್ಲ ಮುಗ್ದದ. ಈಗ ಇನ್ನು ಒಗ್ಯಾಣ ಬಾಂಡೆ ಅದಾವ. ಸಾವು ಬಿ ತಯಾರಾಗಕತ್ತಾಳ್ರಿ. ಊರಿಗೆ ಹೋಗ್ತಾಳೆ ಏನು ಗೊತ್ತಿಲ್ಲ. ಅದು ಆಧಾರ್ ಕಾರ್ಡಿನ ಕಾಗದ ಬಂದತ್ತ. ಅವ್ರೀಗ ಕೊಟ್ಕೊಂಡ್ರ ಆ ಕಡೆದೆ ಅಣ್ಣ ಬರ್ನ ಗೊತ್ತಾಗದ್ರಿ. ಅಣ್ಣ ಆ ಕಡೆದೆ ಒಯ್ದು ಬಿಡ್ತಾನೇನೋ, ಎಷ್ಟು ಕುಂಡ್ರಿಸಿ ಬಿಡ್ತಾನೋ ಗೊತ್ತಿಲ್ಲ. ಅದಕ್ಕೆ ತಯಾರಾಗತ್ತಾಳ್ರಿ. ಇನ್ನು 2 ದಿನ ಇದ್ರು ಮನ್ಸು ಬಂದಂಗಾಯ್ತು. ಈಗ ಬಣ ಆಗ್ತದ ನೋಡ್ರಿ. ಮತ್ತು ಇದು ಇನ್ನೂ ಒಂದು ಇಂಜೆಕ್ಷನ್ ಅದಕ್ಕಿಂತ ಡೈಲಿ ಮಾಡ್ಕೊಳವ ನೋಡ್ರಿ ಇಂಜೆಕ್ಷನ್. ನಿನ್ನಂತರೂ ನಾನೇ ಮಾಡಿದ್ದು ನೋಡ್ರಿ. ನೀವು ದಿನಾಲು ಆಕಿಗೆ ಅಂದು ನಿತ್ತದ ಹನ್ನೆರಡು ದಿನಾಲು ಇಂಜೆಕ್ಷನ್ ನೋಡ್ರಿ. ದಿನ ಚೇಂಜ್ ಮಾಡಿ ಒಂದು ಇಂಜೆಕ್ಷನ್ ಮಾಡ್ಕೋಬೇಕಂತ. ಅದ್ರ ಸಂಬಂಧ ಇಂಜೆಕ್ಷನ್ ಮಾಡ್ಕೊಳೇಬೇಕು. ಆ ಊರಾಗ ಇಟ್ಟು ಬಂದಾಳ್ರಿ ಕಿ ಅಲ್ಲೇ ತವ್ರ ಮನ್ಯಾಗ ಹೋಗಳಿಗೆ ಹೋಯ್ತಾಳಲ್ಲ. ಅದಕ್ಕೆ ಈಗ ಎಮರ್ಜೆನ್ಸಿಗೆ ಅಂತೇಳಿ ಇಲ್ಲಿ ಒಂದು 2 ತರಿಸಿದೆವು ನೋಡ್ರಿ. ಊರಾಗ ಚೇಂಜ್ ಮಾಡಿ ಇವ್ರ ಕೈಲಿ ತರಿಸಿದೆವು. ಈಗ ಊರಿಗೆ ಹೋದಳು ಅಂದ್ರೆ ಇದು ಕೊಡ್ತೇವ್ರಿ. ಮತ್ತು ತರಕಾರಿ ಹೋಗ್ಬಿಡ್ದಲ್ರಿ. ಅದಕ್ಕಾಗಿ ಜಾಸ್ತಿ ತಂದು ಇಡಕ್ಕೆ ಬರಂಗಿಲ್ಲ ರೀ ಮನ್ಯಾಗ. ಫ್ರಿಜ್ನಾಗ ಇಡ್ಬೇಕಂತ ಅದಕ್ಕಾಗಿ 2 ತರಿಸಿವಿ. ಇವತ್ತು ರಂಗೋಳಿ ನೋಡ್ರಿ. ಚಿನ್ನು ಯಾವ ರೀತಿ ತೆಗ್ದ ಮಸ್ತ್ ಐತಾಳ್ರಿ ಚಿನ್ನು ರಂಗೋಳಿ. ಸೋನು ಕಡೆ ಹೋದ್ನೋರಿ. ಮುಂಜಾನೆಯಾಗ ಬಿಸಿಲು ಬಿದ್ದಿತ್ತು. ಈಗ ಮತ್ತೊಂದು ಸ್ವಲ್ಪ ಮಾಡಿ ಬಂದದ. ಊರಿಗೆ ಹೋಗ್ತೇವ ಬಣ್ಣ ಆಗ್ತದ ನಮಗೆ ಸಾವು. ಇವತ್ತು ಹಚ್ಕೊಟ್ಟಿರ್ಲಿಕ್ಕಿಲ್ಲವ ಏನ ಹಬ್ಬಕ್ಕೆ ಹೆಂಗೆ ಹಚ್ಕೊಡ್ತಾನ. ಒಯ್ದು ಬಿಟ್ಟು ಬಂದಂದ್ರೆ ಬರ್ತಾನೇನ. ಮತ್ತು ಎಷ್ಟು ಇದ್ರೆ ಭೀ ಚಾರಕ್ಕೆ ಇರ್ತದೇನ. ಬರ್ರಿ ಇಲ್ಲಿ ಒಂದು ಸೀತಾಫಲ ಕಾಯಿ ಸಿಕ್ಕದ. ಏನು ಹೊಡೆದೊಡ್ದು ಎಲ್ಲ ತಿಂದಾವ. ಸಾವು ನಾವು ಕೂಡ್ತಿದ್ದೇವ್ರಿ ಇದಕ್ಕೆ. ಹಿಡಿವ ಹೊಡಿ ನೀನೆ. ಮತ್ತೆ ಯಾವಾಗ ಸಿಗೋದೀಗ ಹೊಳ್ಳಿ ಪಾಪುಗಳು ಹುಟ್ಟನ. ದವಾಖಾನಿಗೆ ಬಂದು ಬರ್ತೀರಿ. ಆ ಕಡೆ ಓದ್ತೀರಿ. ಹೊಳ್ಳಿ ಕಡೆ ನಮ್ಮ ಕಡೆ ಮಸ್ತ್ ಐತೆ ನೋಡ್ರಿ. ಸೀತಾಫಲ ಗಿಡದಾಗನೇ ಹಣ್ಣಾಗೈತಿ. ಈಗ ಹೊರಗೆ ಹೋಗಿದ ಸಿಕ್ಕದ. ಸೀತಾಫಲ ಹಣ್ಣು ಯಾರ್ಯಾರಿಗೆಲ್ಲ ಇಷ್ಟ ಹೇಳ್ರಿ, ಕಮೆಂಟ್ ಮಾಡಿ. ನಾವು ಒಂಥರ ಈ ವರ್ಷ ಸಿಕ್ಕಾಪಟ್ಟೆ ಹಣ್ಣು ತಿಂದೇವೆ ನೋಡ್ರಿ. ನಿಮ್ಮಲ್ಲೂ ಹೇಳ್ಯಾವ ಅಲ್ಲಿ ಮ್ಯಾಗ. ಅವರಲ್ಲಂತರೂ ಜಾಸ್ತಿ ಗಿಡ ಅದಾವ ನಮ್ಮಲ್ಲಿಕಿತ. ಅಕ್ಕಿಗೂ ಬಿ ಹಚ್ತಿತ್ತವ್ರಿ ಅವ್ರ ಮನ್ಯಾನ ಮಂದಿಗಿತ. ಜಾಸ್ತಿ ತಿನ್ನಲೇ ಇವರು. ಅವರಲ್ಲಿ ಎಲ್ಲ ಹಣ್ಣ, ಚಿಕ್ಕು ಹಣ್ಣ ಅವರ ಕಾಯಂ ಇರ್ತಾವ್ರಿ ವರ್ಷನ್ಗಟ್ಲೆ. ಬಾಯಿ ಬರ್ತದ, ನಾಲಿಗೆ ಚುರು ಹತ್ಲತ್ತದ ಗುಳಿ. ಮತ್ತು ಸೀತಾಫಲ ಹಣ್ಣ, ಮಾವಿನ ಹಣ್ಣ, ರಾಂಪಳ ಹಣ್ಣ, ರಾಂಪಳ ಕಾಯಿ ಇರ್ತೀವ್ರಿ ನಾವು. ಮತ್ತೇನಾವೆ ನೀರ್ಲೆ ಹಣ್ಣ, ತೆಂಗಂತ್ರು ನೋಡ್ರಿ ನೀವು. ತೆಂಗಿನ ಗಿಡ 4 ಅದಾವ, ದೊಡ್ಡ 4 ಅದಾವ ಕಾಯಿ ಕೊಡೋ. ಸಿಕ್ಕಾಪಟ್ಟೆ ತೆಂಗ. ಬಾಳೆಕಾಯಿ ಹತ್ತಿವ್ರಿ ಅವಾಗ. ಈಗ ಆಗಲ್ಲ ಬಾಳೆ ಗಿಡಕ್ಕೆ. ಅವು ಭಾಳ ಹತ್ತಿವ ಬಾಳೆ ಗಿಡಕ್ಕೆ. ದಾಡಿಗೆ ಅವಾಗ ಇಲ್ಲಿ ನಮ್ಮಲ್ಲಿ ಹ್ಯಾಂಗೆ ಹೊಡೆದಲ್ಲ ಇಟ್ಟು ದಾಡಿಯಾಗ ಅಡಿತು. ಅವ್ರು ತಿಂದು ಹೆಚ್ಚಾಗಿ ನಮಗೆ ಸಹಿತ ಕೊಡ್ತೀವಿ ಒಂದೊಂದು ಗಿಡ. ಅಲ್ಲಿ ಅಡ್ಚಿನಾಗೆ ಅದ ಭಾಳ, ಹಾಗಾಗಿ ಬಾಳೆ ಗಿಡ ತೆಗ್ದಾರಿ. ನಿಂಬೆ ಗಿಡ ಅದಾವ.
ಎಲ್ಲ ಗಿಡಗಳದಾವ ನೋಡ್ರಿ ಅವ್ರಲ್ಲಂತ. ನಮ್ಮಲ್ಲಿ ಭೀ ಒಂದು ಬಾಳೆ ಗಿಡ ಇದ್ದದ್ರಿ. ಮುಂದಿನ ವರ್ಷ ರಗಡ ಆತಾವ. ಗಿಡದಾಗ ಆಗುದು ಹಣ್ಣ. ಸೋನ ಅವ್ರು ಕೂಡ ಹೋದ ಅಲ್ಲಿ ತಾರ ಹೇಳ್ದಿರ್ತಾರ ಆ ಕಡೆಗೆ ಹೋದೇನೆ ಅದಕ್ಕೂ ನಾವು ಚರಿಗೆ ನೀರು ಕೊಟ್ಟು ಚರಿಗೆಲ್ಲ ಸಿಗೇಟಣ. ಕುಡಿದಂಗೆ ಒಳಗಣದವ್ರಿನ ಇವ್ರು ಹೋಗಾನೆ ಹೋಗೋದು ಹಾಕ್ತೀನಿ. ಇವರು ಒಂದು ಥೋಡ ಅರ್ಬಿ ಕೊಟ್ರ ಬಾಂಡೆ ಅದಾವ. ಇನ್ನೊಂದು 2 ಸಾಲ ಹಚ್ಚವಾಗಿ ಅದು ಅಡವಿ ಚಂದ ತೊಯ್ದಿಲ್ರಿ ಇವತ್ತ. ಆ ಕಡೆ ಮತ್ತೊಂದು ಕಡೆ ಹಚ್ಚೋದು ಅಂತ ಹೇಳಿದಲ್ರಿ ನೀನು. ನಾಳೆಗೆ ಹಚ್ತೇವ್ರಿ ಇದಿಟ್ಟು. ಚೂಡತೈತಿ. ಊಟನೇ ಹೋಗಲ್ಲಾಗ್ಯದತ್ರಿ. ಸಾವು ಹೊಟ್ಟೆ ಸ್ವಲ್ಪ ಒಂದು ಚಪಾತಿ ಉಂಡು ಅಂದ್ರೆ ಆಯ್ತು ರೀಕಿಂದು ಊಟ. ನೆನಪು ಉಳಿತು. ಬಣ್ಣ ಕಪ್ಪಾಗ ನಮ್ಮ ಸಾವು ಪಾರ್ಗಳು ಹೊಡಿತಾವ ನೋಡ್ರಿ. ಇಲ್ಲ ಎಲ್ಲರೂ ಅಂದಾರಲ್ಲ, ನಮ್ಮ ಆಯಿ ಅಂದಾಳ. ನೋಡ್ರಿ ಸಾವು. ಇಂಜೆಕ್ಷನ್ ಹಾಕಿರಿ ಅದ್ರಾಗ ಗೋಳಿಗಳು. ಮತ್ತೇನು ಬಿಟ್ಟಿದ್ಯಾ ನೋಡುವ, ಬಿಟ್ಟು ಬರ್ತಂತ. ಸಂಭಾಳಿಸಿ ಇದು ಮಾಡುವ. ತಿರ್ಗಾಡ್ತವ ಹಂಗೆ ಜರ ಗಸ ಪಾಟಿಗಲ್ಲಿ ಇರೋದು ಇಳೋದು ಏರೋದು ಇದು ಮಾಡಬೇಡ. ಹಾಂ ಮಳೆ ನೋಡು ಹಿಂಗೆ ಮಾಡ್ತದೆ ಇದು. ಸರ್ವ ಸಣ್ಣ ಬರ್ತದ ಮತ್ತು ಹಾರಿ ಹೋಗ್ತದೆ. ಚಂದ ಉಣ್ತವ ಹಂಗೆ ಜುಲ್ಮಿಲಿ ಹೋಗಲ್ಲ ಅಂದು ಬಿಡತ್ ಬರ್ಬೇಡ ನೋಡು. ಉಣೋದು ಬರ್ಚಕ ಊಟಿಂದ ಅದೇನಿದ್ದು. ಹಾಲದು ಉಳುಕ್ ಹೋಲಿಲ್ಲ ಅಂದ್ರೆ ಕುಡಿಯೋದಾದ್ರೆ ಜರ ಬೆಲ್ಲ ಶೇಂಗಾ ತಿಂತವ. ಮುಂಜಾನೆ ರಕ್ತ ಹೊಡಾತವ ಶೇಂಗಾ ಬೆಲ್ಲಿಗೆ. ನಿನಗೇನು ಹೊಡಸ್ತದ ತಿನ್ನೋದು. ಹ್ಯಾಂಗೆ ಉಂಡೆ ಕಟ್ಟಿ ಹೊಡಸ್ರ ಹಂಗೆ ತಿನ್ನೋದು. ದಿನಕ್ಕೆ ಬಂದಿರ್ಬೇಕಲ್ಲ ಮತ್ತು ದವಾಖಾನೆ. ಬರೋದು ಅವ್ರು ಹೇಳೋದಂಗೆ ಗೋಳಿ ಎತ್ತೋ ಟೈಮಿಗೆ ಮಧ್ಯಾಹ್ನದಾಗ ತೊಗೊಳೋದು ಮಧ್ಯಾಹ್ನದಾಗೆ. ಮುಂದೆ ಬರೋದಿಲ್ಲತ್ತ.
ಹ್ಞೂ ಮುಂದಲ್ಲ ಹ್ಞೂ ನಾವು 9ರಾಗ ಬಿತ್ತಂದ್ರೆ ಭೀ ಮತ್ತೆ 2 ಸಾರಿ ಇರ್ತದೇನ 15 ದಿನಕ್ಕೊಮ್ಮೆ ಬಾನ್ ಹಾಕಿನಿ ಅಪ್ಪ ಮುಂದೆ ಈಗ ಮತ್ತೊಮ್ಮಿಗೆ 9ರಾಗೆ ಇದೊಮ್ಮೆ 8ರಾಗೆ ಈಗ ತಿನ್ನೋ ಅಮ್ಮ ಭಾಳ ಆದ್ರು ಅಮ್ಮ ಡಿಲಿವರಿ ರೀ ಮತ್ತೊಂದು ದವಾಖಾನೆ ನಿನ್ನೆ ಅಂದಾಳ ಇಲ್ಲ ಏನು ಮಾಡ್ತಂದಾಳ ಈ ಸಲ ಏನಂದಿಲ್ಲ ಅಂದ್ರೆ ಮತ್ತೊಂದು ದವಾಖಾನೆ ಬರೆದು ಕೊಡ್ತಾ ಆಕಿ ಏನಾರೇ ಎಲ್ಲಿ ಅಂದಾಳ ಇಲ್ಲ ಆಕಿ ಮತ್ತು ಹಂಗೆ ಅಂದಾಳತ್ತಿರಲ್ಲ ಬಾಣ್ತಾನು ಬರ್ತೇವೆ ಬೈ ನೀ ಅಡ್ಯಾನೆ ಬರ್ತೇವೆ ಈಗ ಸಂಭಾಳಿಸಿದು ಮಾಡ್ತವ ಬೈ ಅಲ್ಲಿ ಪೈಪ ತಾರ ಜಗ್ಗದ ಆ ಕಡೆ ಹೋಗ್ಯಾರಿ 3 ಗಂಟೆಗೆ ಟೈಮ್ ಸಾವು 12ವರೆಗೆ ಹೋಗ್ಯಾಳ ಅವ್ರು ಒಂದು 8-10 ಮಂದಿ ಇದ್ದು ರೀ ಅವ್ರಿಗೆ ಎಷ್ಟು ಚಹಾ ಮಾಡಿ ಕೊಡು ಅಂದರು ಅವ್ರಿಗೆ ಎಷ್ಟು ಚಹಾ ಮಾಡಿಕೊಟ್ಟು ಆಗಿ ಕಮ್ಮಾಗ್ಯದ್ರಿ ಇವತ್ತು ಊಟ ಮಾಡೋದು ಒಂದು ಸ್ವಲ್ಪ ರೇಸ್ಟರ್ ಮಾಡಬೇಕು ನೀನು ಒಂದು ಸ್ವಲ್ಪ ಹೆಚ್ಚಿ ಚಂತನಾಗಿ ಹೆಚ್ಚಿವಲ್ರಿ ನೀನು ಅದಕ್ಕೊಂದು ಸ್ವಲ್ಪ ಕಾಲದು ಬ್ಯಾನೆದಂಗೆ ಆತವ್ರಿ ಬಗ್ಗಿ ಎದ್ದು ಅದಕ್ಕೊಂದು ಸ್ವಲ್ಪ ರೇಸ್ಟರ್ ಮಾಡ್ಬೇಕಂತ ಹೇಳಿ ನಾ ಎಲ್ಲ ದುನಿಯಾನೇ ಉಳ್ಯಾಡ್ದ್ರಿ ನಿದ್ದೆ ಅಂತೂ ಹತ್ತಲಕ್ಕೆ ತಯಾರಿಲ್ಲ ರೂಢಿ ಇಲ್ರಿ ಮಧ್ಯಾಹ್ನದ ಮನ್ಕೊಂಡ್ರು ಭೀ ನಿದ್ದೆ ಹತ್ತಂಗಿಲ್ಲ ಅದಕ್ಕಾಗಿ ಈಗ 3 ಗಂಟೆಗೆದ ಎದ್ದು ಒಗ್ಯಾಣೆ ಭೀ ಒಗ್ದು ಹಾಕಿದ್ರಿ ಜಾಸ್ತಿ ಒಗ್ಯಾಣೆ ಇದ್ದು ಇವತ್ತು ಒಟ್ಟು ಒಗ್ದು ಹಾಕಿದ ಒಣಗಾಗತ್ತವ್ರಿ ಒಗ್ಯಾಣೆ ಭೀ ಈಗ ಸುಮ್ಮ ಟೈಮ್ ಪಾಸಿಗೆ ಅಂತೇಳಿ ತಿಂದಿತ್ತಿಲ್ರಿ ಮುಂಜಾನೆ ಊಟನೇ ಮಾಡಿಬಿಟ್ಟಿದ್ದು ಅಡುಗೆ ಆಗನ ಇದೇ ಫಸ್ಟ್ ಟೈಮ್ ಮಾಡಿದ್ರಿ ನಾ ಈ ಥರ ಕಟ್ಟು ಬಜ್ಜಿ ಯಜಮಾನ್ರು ತರ್ತಿದ್ರು ಮಸ್ತ್ ಇರ್ತೀವಿ ಅದಕ್ಕೆ ಜಾಸ್ತಿ ಒಂದು ಗಂಗಾಳ ಉಳ್ದಿವಲ್ರಿ ಬಜ್ಜಿ ಅದ್ರ ಸಂಬಂಧ ಮಾಡಿದ ಮಸ್ತಾಗಿ ಬಂದಾವ ಈ ಥರ ಬಜ್ಜಿ ಉಳಿದ್ರೆ ನೀವು ಒಮ್ಮೆ ಮಾಡಿ ನೋಡ್ರಿ ಏನಿಲ್ರಿ ಸಿಂಪಲ್ ಚಾಕುಲ್ ಕಟ್ ಮಾಡೋದ ಚಿಪ್ಸಿನಪ್ಲೆ ಎಣ್ಣೆ ಕರೆದ್ಬಿಟ್ಟು ಕಡಕಾಗನ ತಿನ್ನೋದ ನೋಡ್ರಿ ಸುಮ್ಮ ಕೂತ್ಬಿಟ್ಟೇನ್ರಿ ಒಬ್ಬಳೆ ಮೊಬೈಲೇ ರೇಟ್ ನೋಡ್ತೀರಿ ಬೇಸರ ಆಗಿಬಿಡ್ತದ ಹೊಲದ ಕೆತ್ತದಾಗ ನನಗೆ ಹೊಲದು ಬಂದದ್ರಿ ಇವತ್ತು ಹಂಕತ್ತಿಗೆ ಹೋಗ್ಬೇಕಂತ ಹೇಳಿ ಹೊಲದು ಬರ್ಲಿಕ್ಕೇನು ಅವ್ರ ಸಾವುಗಳು ಹೋದ ಬಳಿಕ ಆಗಿ ಊಟ ಕೊಟ್ಟು ಆಮ್ಯಾಗ ಬಟ್ಟೆ ಬಡ್ದು ಹಾಕಿ ಅವ್ರು ಚಹಾ ಬಿಡೋಣ ಚಹಾ ಮಾಡಿಕೊಟ್ಟು ಟೈಮೇ ಅದ್ರಾಗ ಹೋಯ್ತ್ರಿ ತಾಸು 1.5 ತಾಸು ಹಂಗೆ ಬಂದು ಇಲ್ಲಿ ಒಂದು ಸ್ವಲ್ಪ ಉಳ್ಳಾಡ್ದ ನಿದ್ದೆ ಅಂತೂ ಹತ್ತಲ್ದು ಈಗ ಮುಂದಿನ ಕೆಲಸ ಮತ್ತೇನಾರು ಮಾಡೋದ್ರಿ ಮತ್ತೆ ಸಿಗೋಣ ರೀ ಒಯ್ದಿದ್ರಿ ಏನತ್ರಿ ಮತ್ತೆ ಹ್ಯಾ ಮಾಡೋದತ್ತ ಅಯ್ಯಯ್ಯ ಎಲ್ಲಿ ಒಯ್ದಿದ್ರಿ ಇವತ್ತು ಮೇಕನ್ ಇಲ್ಲಿ ನಮ್ಮಲ್ಲಿ ಮಾಡಿದೆವು ಇನ್ನೊಂದು ಪದರ್ನಲ್ಲಿ ಇರು ಕೂಸಿಗೆ ಎಣ್ಣೆ ಕೊಡ್ತೇವೆ ಕೊಬ್ಬರಿ ಎಣ್ಣೆ ಕೊಡ್ತೇವೆ ಬಟ್ಟೆ ಕೊಡ್ತೇವೆ 300 ರೂಪಾಯಿ ನನಗೆ ಪಗಾರ ಕೊಡ್ತಾಂದ್ರೆ ಕಸ್ಬಯ್ಯವರು ಹಾಲು ಕೊಡ್ತೇವೆ ನೀನು 300 ರೂಪಾಯಿ ಪಗಾರ ಕೊಡ್ತಾಂದ್ರೆ ನನಗೆ ಗೋರ್ಮೆಂಟ್ ಕೊಡ್ತಾ ಕಟ್ ಸೇರ್ದು ಡಪ್ರಿಗೆ ಕಾಗಲ್ ಬರ್ದು ಕೊಟ್ರು ಇವ ಹುಚ್ಚುತ್ತು ಮಾಡಿ ನಮ್ಗೆ ತಂದಿಟ್ಟು ನೋಡಿ ಧಾಡಿ ನೋಡ್ರಿ ನನಗೆ ಈ ಕಡೆ ಮಮ್ಮಗೆ ಚಂದ ಹಾಕಿತ್ರಿ
ಯಾವ ರೀತಿ ಸುಲ್ದ ತಿನ್ನು 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 ಗುಲಾಬಿ ನಂಗೊಂದು ಜರ ಕೊಡ್ತಾಳ್ರಿ. ಮಸ್ತ್ ಐತ್ರಿ, ತಿನ್ನು ಅವ. ಇನ್ನೊಂದೆರಡು ಬೇಕೇನವ? ನಾನು ಈಗ ತಲೆ ಇಕ್ಕೊಂಡೆ ನೋಡ್ರಿ. ತಲೆ ಇಕ್ಕೊಂಡು ಅಂದ್ಬಿಟ್ಟು ಭಾಂಡೆ ಇದು ತಿಕ್ಕೊಂಡು ಬಂದು ಚಿನ್ನು ಸಾಲೆ ಅಕ್ಕಿ ಕೊಟ್ರತ್ತ. 3-4 ಸಲಿಗೆ ಅದಾವ್ರಿ. ಅಷ್ಟು ಅಕ್ಕಿ ಕೊಟ್ರ ಅಕ್ಕಿಗೆ ಎಲ್ಲ ತೆಗ್ದಿಡ್ಬೇಕ್ರಿ. ಹಿಟ್ಟು ತುಂಬೋದು ಹೆನಾಗ ಉಳಿದು ಇಟ್ಟು ಬಿಸ್ಕೊಂಬಂದಾರ. ಡಬ್ಯಾಗ ತುಂಬಿ ಜಾಡ್ಸಿ ಕಸ ಹೊಡ್ಕೊತೇನೆ ರೀ. ಇಲ್ಲಿ ಕುಲ್ಲ ನೋಡಿ ಹೆಂಗೆ ಕಾಣಿಸ್ತಾನೆ ಸೂರ್ಯ ಇದ್ರಾಗ. ಕುಲ್ಲ ನೋಡಿ ಪೂರ್ತಿ ಕಾಣಿಸ್ತಾನ್ರ ಇದ್ರಾಗ. ನೋಡ್ರಿ ಫ್ರೆಂಡ್ಸ್, 10 ಮುಳುಗೋ ಸಮಯ. ಸೂರ್ಯ ಅಂತೂ ಮುಳುಗಕತ್ತಾನ. ದಿನ ಮಾಡಿ ಇರ್ತಿತ್ತು, ಅದಕ್ಕೆ ಗೊತ್ತಾಗ್ತಿತ್ತಲ್ಲ. ಈಗ ಮ್ಯಾಳ್ಗಿ ಮೇಲೆ ಬಂದಿದ್ದೆವು, ಸೂರ್ಯ ಮುಳುಗಕತ್ತಿದ. ಮತ್ತೊಂದು ಕ್ಲಿಪ್ಪಿಂಗ್ ತೊಗೋಬೇಕು ಅಂದು ತೊಗೊಳಕತ್ತೀನಿ. ನಮ್ಮ ಮನೆ ಸುತ್ತ ನೋಡ್ರಿ ವಾತಾವರಣ ಯಾವ ರೀತಿ ಐತಿ. ಅಲ್ಲಿ ನೋಡ್ರಿ ನಮ್ಮ ಎಮ್ಮಿ. ಏನು ನೋಡ್ರಿ ನಮ್ಮ ಮನೆ ಎಲ್ಲ. ಇಲ್ಲಿ ಬದ್ನಿ ಗಿಡ ಕಾಣಿಸ್ತಾವ, ಈ ಕಡೆ ಹೂವಿನ ಗಿಡ, ಸಂಧ್ಯಾಗ ಹೂವಿನ ಗಿಡ ಕಾಣಿಸ್ತಾವ. ಈ ಕಡೆ ಬಂದ್ರೆ ಹಾಗೆ ಬಾಳೆ ಗಿಡ ಕಾಣಿಸ್ತಾವ. ಇಲ್ಲಿ ಬಂದ್ರೆ ಹಾಗೆ ಸೋನು ಚಿನ್ನು ಕಾಣಿಸ್ತಾರ. ಚಿನ್ನೊಂದು ಹೋಮ್ವರ್ಕ್ ನಡೆದದ್ರಿ. ನಾನೇ ಒಂದು ಸ್ವಲ್ಪ ಗಾಳಿ ಮ್ಯಾಲೆ ಹೇಳಿ ಬಂದಿದ್ದೆ, ಅವರು ಇಬ್ಬರು ಓಡಿ ಬಂದಾರ. ಇಲ್ಲ ನೋಡ್ರಿ ಬಾಳೆ ಗಿಡ ಅಂತೂ ಮಸ್ತ್ ತೋಡ್ದಾವ ನೋಡ್ರಿ. ನಮ್ಮ ಅಷ್ಟು ಎಲ್ಲ ಮುರ್ಕೊಂಡು ಬಿದ್ದೀವಲ್ರಿ, ಚೆಂದಾಗಿ ಆಗ್ಯಾವ. ಕಡೆ ಹಿಂಗೆ ನೋಡ್ರಿ ಹೂವಿನ ಗಿಡ ಹಚ್ಚೋದು ಕಾಣಿಸ್ತಾವ. ನಮ್ಮ ಹೊಲ ನೋಡ್ರಿ ಹೆಂಗೆ ಕಾಣಿಸ್ತು. ಈ ಕಡೆ ನೀಲಿ ಗಿಡ, ನಿಂಬೆ ಗಿಡ, ಕಡೆ ಮಾವಿನ ಗಿಡ, ತೆಂಗಿನ ಗಿಡ, ಇದೆಲ್ಲ ಮ್ಯಾಳಿಗೆ ಐತೆ ನೋಡ್ರಿ. ಇದು ಸುಮ್ಮ ಒಂದು ಸ್ವಲ್ಪ ಗಾಳಿಗೆ ಹೇಳಿ ಬಂದಿದ್ದು. ನಂದು ವಿಡಿಯೋ ಅಪ್ಲೋಡ್ ಮಾಡೋದಿತ್ತು, ಅದರ ಸಂಬಂಧ ಮ್ಯಾಳ್ಗಿ ಮೇಲೆ ಬಂದಿದೆ. ಒಂದು ಸ್ವಲ್ಪ ವಾತಾವರಣ ತೋರಿಸಿದ್ರೆ ಆಯಿತು ಅಂಥೇಳಿ ತೋರ್ಸಾಕತ್ತೀನಿ ನೋಡ್ರಿ. ನೋಡ್ರಿ ನೀವು ಎಲ್ಲಿ ನೋಡ್ತೀರಿ ಅಲ್ಲಿ ತನಕ ಹಬ್ಬ ಅವ ನೋಡ್ರಿ. ನಮ್ಮ ಪಟ್ಟು ಅಂದ್ಬಿಟ್ಟು ಇಲ್ಲಿ ಏಕನೇ ಅವ ನೋಡ್ರಿ. ಎಷ್ಟು ಕಣ್ಣು ಕುಕ್ಕಲಿ ತನ ಹಬ್ಬ ನೋಡ್ರಿ. ನಮ್ಮದು ತೆಳಗಿನ ಹೊಲ ಎಲ್ಲ ಕಬ್ಬೆ ಐತ್ರಿ. ಇಲ್ಲಿ ಒಂದು ಸ್ವಲ್ಪ ನಾವು ಕಾಯಿಪಲ್ಯ ಮಾಡ್ತೇವಲ್ರಿ, ಅದ್ರ ಸಂಬಂಧ ಇದಿಷ್ಟು ಕರಿ ಹೊಲ ಕಾಣಿಸ್ತದೆ. ಅದಿಟ್ಟು ಬದ್ನಿ ಗಿಡ, ಅದಿಟ್ಟು ಹೂವಿನ ಗಿಡ, ಅದಷ್ಟೇ ಇಟ್ಕೊಂಡಿದ್ದೇವೆ ರೀ. ಕಡೆ ತೆಳಗಿನ ಹೊಲದಾಗೆಲ್ಲ ಕಬ್ಬೆ ಐತಿ. ಚಿನ್ನು ಬರೀ ಬರ ಈಗ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ರೀ. ಈಗ ನೋಡ್ರಿ 6:30 ಆಗ್ಯದ. 6:30ಗೆ ಮಸ್ತ್ ಸೂರ್ಯ ಮುಳುಗಕತ್ತಾನ. ಸಂಜೆ ಟೈಮ್ನಾಗಂತೂ ಮಸ್ತ್ ನೋಡ್ರಿ ವಾತಾವರಣ. ತಂಪು ಗಾಳಿ ಬರ್ತದೆ. ಬಿಸಿಲಂತೂ ಲೈಟ್ ಹಚ್ಬೇಡ ಕಳ್ಕೊತ. ಬಿಸಿಲಂತೂ ಕೇಳಂಗಿಲ್ಲ ನೋಡ್ರಿ. ಅಷ್ಟು ಬಿಸಿಲ. ಮಳೆಗಾಲ ದಿನ ಅಂತೇಳಿ ಅನ್ಸನೇ ಒಂದಿವ. ಹೊಲ್ದಾಗ ಇದ್ದವ್ರಿಗೆ ಊರಾಗ ಹೋಗ್ಯಾರಲ್ಲ ನೋಡ್ರಿ. ನಾವಂತರೂ ಅಲ್ಲಿ ತವ್ರ ಮನೆಯಾಗ ಹೊಲ್ದಾಗ, ಇಲ್ಲಿ ಹೊಲ್ದಾಗ, ಹಿಂಗಾಗಿ ಊರ ಮುಖನೇ ಗೊತ್ತಿಲ್ಲ ರೀ ನಮಗೆ. ಊರಂದ್ರೆ ಆಗಿ ಬರಂಗಿಲ್ಲ. ಅದಕ್ಕೆ ಹೊಲದ ವಾತಾವರಣದಾಗ ಮಸ್ತ್ ಐತೆ ನೋಡ್ರಿ. ನಿಸರ್ಗ ರಮ್ಯ ವಾತಾವರಣ. ಎಲ್ಲ ಕಡೆ ನೀರದ ಹಾದಿ ಬೇರೆ ನೀರಾಗ್ಯಾವಲ್ರಿ ಜಾಸ್ತಿ. ಕಬ್ಬುಗಳು ಅದಾವ, ಎಲ್ಲ ನೀರೊಳಗೆ ಬಿತ್ತೋದು ತೊಗರಿ ಇಂಥವೆಲ್ಲ ಹಾಕ್ತಿರೋ ಸತ್ತಿಗೆ ನೀರಿದ್ದವರು. ಈ ವರ್ಷ ಬೇರೆ ನೀರಾಗ್ಯಾವಲ್ರಿ, ಅದ್ರ ಸಂಬಂಧ ಎಲ್ಲ ಕಡೆ ಕಬ್ಬವ. ಈ ವರ್ಷ ಅಂತೂ ಮಳೆ ಇಲ್ಲ. ಈ ವರ್ಷ ಮಳೆ ಇರಲಿಲ್ಲ ಅಂದ್ರೆ ಜಾಸ್ತಿ ಕಬ್ಬು ತೆಗಿತಾರೆ ಜನ. ಒಂದು ವರ್ಷ ಮಳೆಗಾಲ ಆಗ್ತದೆ, ಒಂದು ವರ್ಷ ಆಗಂಗಿಲ್ಲ ನೋಡ್ರಿ. ಭಾಳ ಏನೇನ್ರಿ ರೈತರು ಭಾಳ. ಈ ಥರ ಮಳೆ ಇದ್ರೆ ಖುಷಿ ನೋಡ್ರಿ.
ಬಾವಿಗಳಿಗೆ ನೀರು ಆತವ, ಬೋರ್ಗಳಿಗೆ ನೀರು ಆತವ. ಈ ವರ್ಷ ಒಟ್ಟ ಮಳೆ ಆಗುತ್ತೆ ಇರಲಿ ನೋಡ್ರಿ. ಬಿತ್ತನೆ ಆಗಿಲ್ಲ ನಮ್ಮ ಕಡೆ ಅಂತೂ. ಈ ವರ್ಷ ಇಷ್ಟು ಟೈಮ್ನಾಗ ಇಷ್ಟಿಷ್ಟು ತೊಗರಿ ಇರ್ತೀವ್ರಿ. ಉದ್ದಿನ ರಾಶಿಗಳು ಸ್ಟಾರ್ಟ್ ಆಗ್ತೀವ್ರಿ ಈಗ. ಈ ವರ್ಷ ಅಂತೂ ಏನಿಲ್ಲ. ಹೆಸರು ಮತ್ತು ಈಗ ಪಂಚಮಿಯಾಗಿ ಹೆಸರು ಕಾಯಿ ಇದು ರಾಶಿ ಮಾಡ್ತಿರಲ್ರಿ, ಏನೂ ಇಲ್ಲ ನೋಡ್ರಿ. ಹೆಸರು ತಿಲ್ಲಕ್ಕೆ ಸಹಿತಿಲ್ಲ, ನೋಡೋಕ್ಕೂ ಇಲ್ಲ ರೀ, ತಿಲ್ಲಕ್ಕರೆ ಬಿಡ್ರಿ. ಓಕೆ ಫ್ರೆಂಡ್ಸ್, ಮತ್ತೆ ಸಿಗೋಣ ರೀ. ಮತ್ತು ಫ್ರೆಂಡ್ಸ್, ಇವತ್ತಿನ ಊಟ ಅಂತೂ ಆಯ್ತು ನೋಡ್ರಿ ಸಂಜೆ ಟೈಮ್ನಾಗ. ಈಗ ಚಿನ್ನು ಒಳಗೆ ಹೋಮ್ವರ್ಕ್ ಮಾಡಕತ್ತಾಳ, ಸುಮ್ಮನೆ ಡಿಸ್ಟರ್ಬ್ ಮಾಡೋದಲ್ಲ ಅಂಥೇಳಿ ವಿಡಿಯೋನ ಹೊರಗೆ ಬಂದು ಎಡಿಟಿಂಗ್ ಮಾಡೋದಿತ್ತು. ಹೊರಗೆ ಎಡಿಟಿಂಗ್ ಮಾಡ್ದೆ. ಏನೋ ಸಪ್ಲ ಕೇಳಿಸ್ತಾಗತ್ತವ, ಏನದೇನು ರೀ ಕತ್ಲಿ ಅದೊಂದು ಅದಲ್ರಿ ಹೊರಗೆ. ಅಕ್ಕಿ ಗುಬ್ಬಿಗೆ ಹೋಗೋ ಆವಾಜಲ್ಲಿ ಮಾಡ್ತಾವ್ರಿ ಏನಾರೆ. ಅದಕ್ಕೆ ಊಟ ಅಂತೂ ಮಾಡ್ದೇವ್ರಿ. ಊಟ ಮಾಡಿ ಈಗ ಎಡಿಟಿಂಗ್ ಮಾಡ್ದೆ. ಇಲ್ಲೇ ಕೂತು ಒಂದು ಸ್ವಲ್ಪ ವಿಡಿಯೋನ ಎಡಿಟಿಂಗ್ ಮಾಡಿ ವಿಡಿಯೋನ ಎಂಡ್ ಮಾಡ್ತೀನಿ ನೋಡಿರಿ. ಇವತ್ತಿನ ವಿಡಿಯೋನ ಇಷ್ಟಿತ್ತು ನೋಡಿರಿ ಫ್ರೆಂಡ್ಸ್. ಇವತ್ತಿನ ವಿಡಿಯೋ ಇಷ್ಟ ಆದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿರಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದೊಂದಿಗೆ. ಅಲ್ಲಿವರೆಗೂ ಬಾಯ್ ರೀ.